ಈಗ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಲಿಕ್ಕೆ ಮೇಜರ್ ಇರಿಗೇಷನ್ ಮಿನಿಸ್ಟರ್ ಇದ್ದಾರೆ ಮತ್ತು CM ಇದ್ದಾರೆ. ನಾವು ಚಿಕ್ಕವರು ಈ ವಿಚಾರ ರಿಯಾಕ್ಟ್ ಮಾಡಲಿಕ್ಕೆ ನಮಗೆ ಮಾಹಿತಿ ಕೊರತೆ ಇದೆ. ಅವರು ಕಾವೇರಿ ವಾಟರ್ ಟ್ರಿಬ್ಯುನಲ್ನವರು ಯಾವ ಆಧಾರದ ಮೇಲೆ ಬಿಟ್ಟವ್ರೆ ಅಂತ ಗೊತ್ತಿಲ್ಲ ನನಗೆ, ಆದೇಶ ಕೊಟ್ಟವ್ರೆ ಅಂತ ಗೊತ್ತಿಲ್ಲ ನನಗೆ. ಈಗಾಗಲೇ ಹಿಂದೆ ಕೊಟ್ಟಂಥ ಆದೇಶನ ನಾವು ಪಾಲಿಸಿದ್ದೀವಿ. ಈಗ ನೋಡಿದೆ ಮುಖ್ಯಮಂತ್ರಿಗಳ ಮಾತುಗಳನ್ನ ಕೇಳಿದೆ ನಾನು ನಿಮ್ಮ ಮಾಧ್ಯಮಗಳ ಮುಖಾಂತರ. ನಮ್ಮ ರೈತರನ್ನು ಕೂಡ ಉಳಿಸ್ಕೊಂಡು ಕುಡಿಯೋ ನೀರಿಗೂ ಉಳಿಸ್ಕೊಂಡು ನೋಡೋಣ, ಅದು ಇದ್ರೆ ಮಿಕ್ಕಿದ್ರೆ ಯೋಚನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಿಂದ ಅವರು ಆ ಹಂತದಲ್ಲಿ ತೀರ್ಮಾನ ತಗೊತಾರೆ. ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋದು ಚಿಕ್ಕವನು ಅಂತ ನನ್ನ ಅನಿಸಿಕೆ. ಈಗ ಪದೇ ಪದೇ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಕೂಡ ರೈತರ ವಾದ ಮಂಡಿಸುವಲ್ಲಿ ಇಲ್ಲ, ಎಲ್ಲರೂ ವಾದ ಮಂಡಿಸ್ತಾರೆ. ಎಲ್ಲರೂ ಪ್ರಬಲವಾಗಿ ವಾದ ಮಂಡಿಸೋದು, ಯಾರು ವೀಕಾಗಿ ವಾದ ಮಂಡಿಸಲ್ಲ. ಬಟ್ ಏನೇನು ಅವರ ಆಲೋಚನೆಗಳೇನೈತೆ, ಅವ್ರ ಹತ್ರ ಏನು ಮಾಹಿತಿ ಐತೆ ಅನ್ನೋದು ನಮಗಂತೂ ಗೊತ್ತಿಲ್ಲ. ಜೊತೆಗೆ ನಾನು ಹೇಳೋದು ಏನಂತ ಅಂದರೆ, ನಮ್ಮ ಕೇಂದ್ರದ ಮಂತ್ರಿಗಳು, ನಾನು ಯಾರೋ ಒಬ್ಬರನ್ನ ಕುರ್ತಿ ಹೇಳ್ತಾ ಇಲ್ಲ, ಕೇಂದ್ರದ ಮಂತ್ರಿಗಳೆಲ್ಲ ಸೇರಿ ನಮಗೆ ಮೇಕೆದಾಟು ವಿಚಾರದಲ್ಲಿ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೊಡಿಸಿದ್ರೆ ನಾವು ಮೇಕೆದಾಟನ್ನು ಕಟ್ಬೋದು. ಈಗ ಕೇಂದ್ರದಲ್ಲೂ ಕೂಡ ಹೇಳಿದ್ದಾರೆ, ಲೋಕಸಭೆನಲ್ಲೋ ರಾಜ್ಯಸಭೆದಲ್ಲೋ ಹೇಳಿದ್ದಾರೆ ಮಂತ್ರಿಗಳು, ಯಾರ ಅವಶ್ಯಕತೆಯೂ ಇಲ್ಲ, ಕಟ್ಬೋದು ಮೇಕೆದಾಟು ಕಟ್ಟಲಿಕ್ಕೆ, ಏನು ಅವಶ್ಯಕತೆ, ಯಾರ್ದೋ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಆ ಪರ್ಮಿಷನನ್ನು ಕೊಡಿಸ್ಬಿಟ್ರೆ ನನಗೆ ಗೊತ್ತಿರೋ ವಿಚಾರದ ಪ್ರಕಾರ ಗುಜರಾತ್ ಮತ್ತು ಮಧ್ಯಪ್ರದೇಶ ಮಧ್ಯೆ ಇದೇ ರೀತಿ ಒಂದು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸು ಇದಕ್ಕಿಂತ ದೊಡ್ಡದು ಡ್ಯಾಮ್ ಕಟ್ಟಿರೋದು, ಅದಕ್ಕೆ ಕೊಟ್ಟಿದ್ದಾರಂತೆ ಹಿಂದೆ ಕೇಂದ್ರ ಸರ್ಕಾರ ಕೊಟ್ಟಿದೆಯಂತೆ. ಅದು ಯಾವುದೋ ನನಗೆ ಸರಿಯಾಗಿ ಮಾಹಿತಿ ಇಲ್ಲ, ಸುಮ್ಮನೆ ಯಾವುದೋ ಮಾಡಿದ್ರೆ ಆಗಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ನಮಗೆ ಕ್ಲಿಯರೆನ್ಸ್ ಕೊಡಿಸ್ಬಿಟ್ರೆ ಕೇಂದ್ರದ ಮಂತ್ರಿಗಳು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಕರ್ನಾಟಕದ ಬಗ್ಗೆ ಆಸಕ್ತಿ ವಹಿಸಿ ಆ ಕ್ಲಿಯರೆನ್ಸ್ ಕೊಡಿಸ್ಬಿಟ್ರೆ ನಾವು ಮೇಕೆದಾಟನ್ನು ಕಟ್ಕೋಬೋದು. ಮೇಕೆದಾಟು ಕಟ್ಕೊಂಡ್ಮೇಲೆ ನಮ್ಗೆ ಎಷ್ಟು ನೀರು ನಾವು ಶೇಖರಣೆ ಮಾಡಬೇಕು, ಎಷ್ಟು ಬಿಡಬೇಕು, ನಮ್ಗೆ ಯಾವ ರೀತಿ ಅನುಕೂಲ ಪಡ್ಕೋಬೇಕು ಅಂತ ಮಾಡೋಕ್ಕಾಗ್ತದೆ. ನೀವು ಮೇಕೆದಾಟು ಯೋಜನೆನ ನೀವು ಮೇಕೆದಾಟು ಡ್ಯಾಮ್ನ ಕಟ್ಟಗಂಟನೂ ಕೂಡ ಈ ಚರ್ಚೆಗಳು, ಈ ಗೊಂದಲಗಳು ನಡೀತಾನೆ ಇರ್ತದೆ. ಇದಕ್ಕೆ ಅಂತಿಮ ರೂಪ ಕೊಡಬೇಕು ಅಂತಂದರೆ ನಮ್ಮ ಕೇಂದ್ರ ಮಂತ್ರಿಗಳು, ನಮ್ಮ ಮಾಜಿ ಮುಖ್ಯಮಂತ್ರಿಗಳಿದಾರಲ್ಲ, ಈಗ ಮಾಜಿ ಮುಖ್ಯಮಂತ್ರಿಗಳಾದಂಥವ್ರು ಗೆದ್ದೋಗೋರು ಲೋಕಸಭೆಯಲ್ಲಿ, ಅವರೆಲ್ಲ ಸೇರಿ ನಮ್ಮ ರಾಜ್ಯಕ್ಕೆ ಏನಾದರೂ ಕೂಡ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಟ್ಟು ನಾವು ಡ್ಯಾಮ್ ಕಟ್ಟಕ್ಕೆ ಅವಕಾಶ ಮಾಡಿಕೊಟ್ಟು ಅದಕ್ಕೆ ಹಣನೂ ಕೂಡ ಕೇಂದ್ರ ಸರ್ಕಾರ ಕೊಟ್ಟರೆ ನಾವು ಬಹುಶಃ ಈ ಒಂದು ಸಮಸ್ಯೆಗಳಿಂದ ಮುಕ್ತಿ ಹೊಂದಬಹುದು. ಪದೇ ಪದೇ ಎರಡು ಅಂದರೆ ಕಳೆದ ಹಲವು ವರ್ಷಗಳಿಂದಲೂ ಸರ್ CWMA CWRC ಎರಡರಲ್ಲೂ ಕೂಡ ಇದೇ ರೀತಿ ಆಗ್ತಾ ಇರುವಂಥ ತೀರ್ಪು ಕರ್ನಾಟಕದ ಪರವಾಗಿ ಯಾವತ್ತೂ ಬಂದಿರುವಂಥದ್ದಿಲ್ಲ. ಶಿಫಾರಸ್ಸಾಗಲಿ ತೀರ್ಪಾಗಲಿ ಯಾವಾಗಲೂ ಕೂಡ ತಮಿಳುನಾಡು ಪರವಾಗಿ ಬರ್ತಾ ಇದೆ. ಕರ್ನಾಟಕ ಈಗ ಅವರು ಇದಕ್ಕೆ ಮುಂಚೆ ಮೊನ್ನೆ ಬಿಟ್ರಲ್ಲ, ಅದಕ್ಕೆ ಮುಂಚೆ ಅವ್ರು ಕೇಳ್ಕೊಂಡ್ರು, ಇಲ್ಲ ಸಾಧ್ಯ ಇಲ್ಲ, ಬರದ ಪರಿಸ್ಥಿತಿ ಇದೆ, ಬಿಡಕ್ಕಾಗಲ್ಲ ಅಂತ ಹೇಳಿದ್ರು. ಆ ತೀರ್ಪು ನಮ್ಮ ಪರ ಬಂದಂಗಲ್ವ ಅದು? ಇದಕ್ಕೆ ಮುಂಚೆ ನಮಗೇನು ಮೊನ್ನೆ ತೀರ್ಪು ಕೊಟ್ಟು ಅದನ್ನು ಬಿಡಬೇಕು ಅಂತ ಹೇಳಿದ್ರಲ್ಲ, ಯಾವಾಗ ನಮಗೆ ಮಳೆ ಬಂತು, ಆರಂಗಿನಲ್ಲಿ ಯಾವಾಗ ಡ್ಯಾಮ್ ತುಂಬಿತು, ಆರಂಗಿನಿಂದ ನೀರು ಯಾವಾಗ KRSಗೆ ಬಂತು, ಆ ಸಂದರ್ಭದಲ್ಲಿ ಅವ್ರು ತೀರ್ಪು ಕೊಟ್ಟು ಅದಕ್ಕೆ ಮುಂಚೆ ಒಂದು ಅವರು ತಮಿಳುನಾಡವ್ರು ಕೇಳಿದ್ರು, ಇಲ್ಲ ಬಿಡೋಕ್ಕಾಗಲ್ಲ ಅಂತಂದ್ರೆ ಅವರು. ಹಂಗೆ ಅವ್ರ ಹತ್ರ ಮಾಹಿತಿ ಏನಿದೆ, ಅವ್ರ ಹತ್ರ ಆಧಾರ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗಲ್ಲ. ನಾನು ಹೇಳೋದು ಏನಂದರೆ, ಮೇಕೆದಾಟು ಯೋಜನೆನೇ ಇದಕ್ಕೆಲ್ಲ ಅಂತಿಮವಾದಂಥ ಕುಲಿ ಸ್ಟಾಪು. ಇದನ್ನು ಆಗಬೇಕು ಅಂತಂದರೆ ಕೇಂದ್ರ ಸರ್ಕಾರ, ಕೇಂದ್ರದ ಮಂತ್ರಿಗಳು ದೊಡ್ಡ ಮನಸ್ಸು ಮಾಡಿ ಅದನ್ನು ಕೊಟ್ಬಿಟ್ರೆ ನಾವು ಮೇಕೆದಾಟು ಡ್ಯಾಮ್ ಕಟ್ತೀವಿ, ಇದಕ್ಕೆಲ್ಲ ಪರಿಹಾರ ಸಿಗ್ತದೆ. ಪ್ರತಿ ವರ್ಷ ಈ ಗುದ್ದಾಟ, ಈ ಕಿತ್ತಾಟ ಎಲ್ಲ ಕೂಡ ತಪ್ತದೆ. ಥ್ಯಾಂಕ್ ಯು.